ಸೆಷನ್ 6 ಇಮೇಲ್ ಎಟಿಕ್ವೆಟ್ಸ್. ಈಗ ನಾವು ಇಮೇಲ್ ನ ಕ್ರಿಯೇಟ್ ಮಾಡೋದು ಹೇಗೆ, ಇಮೇಲ್ ಅನ್ನ ಬರೆಯೋದು ಹೇಗೆ, ಕಳಿಸೋದು ಹೇಗೆ, ಫಾರ್ವರ್ಡ್ ಮಾಡೋದು ಹೇಗೆ, ಫೋಲ್ಡರ್ಸ್ ಹೇಗೆ ಕ್ರಿಯೇಟ್ ಮಾಡೋದು, ಇದನ್ನೆಲ್ಲ ನೋಡಿದ್ವಿ. ಈಗ ನೆಕ್ಸ್ಟ್ ಬಹಳ ಮುಖ್ಯವಾದದ್ದು ಇಮೇಲ್ ಎಟಿಕ್ವೆಟ್ಸ್. ಎಟಿಕ್ವೆಟ್ಸ್ ಅಂದ್ರೆ ಕೆಲವೊಂದು ರೀತಿ ನೀತಿಗಳು. ಇದು ರೂಲ್ಸ್ ಅಂತ ಯಾರು ಹಾಕಿಲ್ಲ, ಬಟ್ ನಾವು ಅದನ್ನ ಪಾಲಿಸಿದ್ರೆ ಅದು ಒಳ್ಳೇದು. ಸೊ ಈ ರೀತಿಯಾಗಿ ಕೆಲವೊಂದು ನೀತಿಗಳು ಅಥವಾ ರೀತಿ ನೀತಿಗಳು, ನಿಯಮಗಳನ್ನ ಇಮೇಲ್ ಅಲ್ಲಿ ಪಾಲಿಸೋದು ಒಳ್ಳೇದು. ಅದನ್ನ ನಾವಿಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ. ಆಲ್ವೇಸ್ ಮೆನ್ಷನ್ ದ ಸಬ್ಜೆಕ್ಟ್ ಆಫ್ ದ ಇಮೇಲ್. ಇಟ್ ಶುಡ್ ಬಿ ಶಾರ್ಟ್ ಅಂಡ್ ಟು ದ ಪಾಯಿಂಟ್. ಸೊ ಯಾವಾಗ್ಲೂ ಇಮೇಲ್ ನ ಬರಿಬೇಕಾದ್ರೆ ಒಂದು ಒಳ್ಳೆಯ ಅಭ್ಯಾಸ ಅಂದ್ರೆ ಸಬ್ಜೆಕ್ಟ್ ನ ತಿಳಿಸೋದು. ಯಾರಿಗಾದ್ರೂ ಆ ಮೇಲನ್ನ ನೋಡಿದ ತಕ್ಷಣ ಪೂರ್ತಿ ಓದೋ ಅವಶ್ಯಕತೆ ಇಲ್ಲ. ಸಬ್ಜೆಕ್ಟ್ ನೋಡಿದ ತಕ್ಷಣ ನಮ್ಗೆ ಅದ್ ಏನು ಅಂತ ಒಂದು ತುಣುಕು ಸಿಗುತ್ತೆ. ಚಿಕ್ಕದಾಗಿ ಚೊಕ್ಕವಾಗಿ ಅದನ್ನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದು. ಯೂಸ್ ಸೆಂಟೆನ್ಸ್ ಕೇಸ್ ವೈಲ್ ರೈಟಿಂಗ್ ಯುವರ್ ಮೇಲ್. ಈ ಕೆಲವ್ರಿಗೆ ಒಂದು ಅಭ್ಯಾಸ ಇರುತ್ತೆ, ಒಂಥರ ಶಾರ್ಟ್ ವರ್ಡ್ಸ್ ನ ಯೂಸ್ ಮಾಡೋದು. ಥ್ಯಾಂಕ್ಸ್ ಅನ್ನಕ್ಕೆ THANK ಥ್ಯಾಂಕ್ YOU ಅಂತ ಹೇಳಕ್ಕೆ THNX ಅಂತ ಹಾಕ್ತಾರೆ. ಈ ರೀತಿಯಾಗಿ ಶಾರ್ಟ್ ವರ್ಡ್ಸ್ ನ ಯೂಸ್ ಮಾಡೋದು, ಶಾರ್ಟ್ ಸೆಂಟೆನ್ಸಸ್ ನ ಯೂಸ್ ಮಾಡೋದನ್ನ ಒಳ್ಳೇದಲ್ಲ. ಆ ತರದನ್ನ ನಾವು ಅವಾಯ್ಡ್ ಮಾಡಬೇಕು. ಗ್ರಾಮರ್ ಆಫ್ ದ ಇಮೇಲ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್ ಅಂಡ್ ಪರ್ಫೆಕ್ಟ್. ನಾವು ಬರ್ದಿರುವಂತಹ ಮೇಲ್ ಅಲ್ಲಿ ಗ್ರಾಮರು ಅಚ್ಚುಕಟ್ಟಾಗಿ ಕ್ಲಿಯರ್ ಆಗಿರ್ಬೇಕು, ಅರ್ಥ ಆಗೋ ಹಾಗಿರ್ಬೇಕು, ಮತ್ತೆ ಪರ್ಫೆಕ್ಟ್ ಆಗಿರ್ಬೇಕು. ಇದು ಯಾಕೆ ಅಂದ್ರೆ ನಾವು ಬರಿಬೇಕಾದ್ರೆ ನಮ್ಗೆ ನಾವ್ ಹೇಳೋಂಥ ಏನು ಪದಗಳಿದೆ ಅದನ್ನ ನಾವು ಕ್ಲಿಯರ್ ಆಗಿ ಅರ್ಥವಾಗೋ ರೀತಿಲಿ ನಾವು ಮೇಲಲ್ಲಿ ಬರೀದೆ ಹೋದ್ರೆ ಇನ್ನೊಬ್ರಿಗೆ ಅದು ಕರೆಕ್ಟ್ ಆಗಿ ಅರ್ಥ ಆಗಲ್ಲ. ಇದು ಟೆಲಿಫೋನ್ ಕಾನ್ವರ್ಸೇಷನ್ ಕಿಂತ ವಿಭಿನ್ನವಾಗಿರುತ್ತೆ. ಯಾಕೆಂದ್ರೆ ನಾವು ಬರ್ದಿರೋದ್ರಲ್ಲಿ ಭಾವನೆಗಳು ಇರಲ್ಲ. ಸೊ ನಮ್ಮ ವರ್ಡ್ಸ್ ನ ತುಂಬಾ ಕ್ಲಿಯರ್ ಆಗಿ ಅಚ್ಚುಕಟ್ಟಾಗಿ ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. When you attach a document in an email, please make sure you refer to the document and also describe the document. So ನಾವ್ ಇವಾಗ ಒಂದು ಅಟ್ಯಾಚ್ಮೆಂಟ್ ನ ಕಳ್ಸಿದ್ರೆ ಒಂದು ಅಭ್ಯಾಸ ಮಾಡ್ಕೋಬೇಕು. ಆ ಮೇಲ್ ಅಲ್ಲಿ ನಾವು ಫೈಂಡ್ ಅಟ್ಯಾಚ್ಡ್ ಡಾಕ್ಯುಮೆಂಟ್, ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಟ್ಯಾಚ್ಡ್, ಆತರ ಏನಾದ್ರೂ ಒಂದು ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾಕೆಂದ್ರೆ ಓದೋರು ಅಟ್ಯಾಚ್ಮೆಂಟ್ ನ ಗಮನಿಸದೆ ಹೋದ್ರೆ ಅಟ್ ಲೀಸ್ಟ್ ಆ ಪದನ ಓದಿದಾಗ ಅಟ್ಯಾಚ್ಮೆಂಟ್ ಇದೆ ಅನ್ನೋದನ್ನ ಓದಿದ್ರೆ ಅಟ್ಯಾಚ್ಮೆಂಟ್ ನ ನೋಡ್ತಾರೆ. ಅಬ್ರಿವಿಯೇಷನ್ ಯೂಸ್ ಮಾಡ್ಬೋದು. PFA ಪ್ಲೀಸ್ ಫೈಂಡ್ ಅಟ್ಯಾಚ್ಡ್ ಅಂತ. ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದು ಒಂದು ಒಳ್ಳೆ ಅಭ್ಯಾಸ. ಹಾಗೇನೆ ಅಟ್ಯಾಚ್ಮೆಂಟ್ ನ ಕಳ್ಸಕ್ ಮುಂಚೆ ನಾವು ಅಟ್ಯಾಚ್ ಮಾಡಿದೀವ ಅಂತ ನೋಡೋದು ಒಂದು ಬಹಳ ಮುಖ್ಯವಾದ ಅಭ್ಯಾಸ. ಹೀಗೇನೆ ಯೂಸ್ ಪ್ರೊಫೆಷನಲ್ ಗ್ರೀಟಿಂಗ್ಸ್ ಇನ್ ಯುವರ್ ಪ್ರೊಫೆಷನಲ್ ಮೇಲ್ಸ್. ಆಲ್ವೇಸ್ ಗ್ರೀಟ್ ದ ಪರ್ಸನ್ ಬೈ ಯೂಸಿಂಗ್ ಡಿಯರ್ ಸರ್, ಮೇಡಮ್. ಯು ಕ್ಯಾನ್ ಆಲ್ಸೋ ರೈಟ್ ಹಿಸ್ ಆರ್ ಹರ್ ನೇಮ್ ಲೈಕ್ ಡಿಯರ್ ನೇಮ್ ಆಫ್ ದ ಪರ್ಸನ್. ಸೊ ಇದೆಲ್ಲ ನಾವು ಲೆಟರ್ ರೈಟಿಂಗ್ ಕಲ್ತ್ಕೊಂಡಾಗ ಮಿಡ್ಲ್ ಸ್ಕೂಲ್ ಅಲ್ಲೇ ನಾವು ಅರ್ಥ ಮಾಡ್ಕೊಂಡಿದೀವಿ. ಯಾವ್ದಾದ್ರು ಒಂದು ಲೆಟರ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಡಿಯರ್ ಸರ್, ಡಿಯರ್ ಮೇಡಮ್ ಅಥವಾ ರೆಸ್ಪೆಕ್ಟೆಡ್ ಸರ್ ಈ ರೀತಿಯಾಗಿ ಸಂಬೋಧಿಸುವುದು ಒಂದು ಒಳ್ಳೆ ಅಭ್ಯಾಸ. ಇದೇ ರೀತಿ ನಾವು ಪ್ರೊಫೆಷನಲ್ ಆಗಿ ಮೇಲ್, ಆಫೀಸ್ ವಿಷಯವಾಗಿ ಆಫೀಸ್ಗೆ ಸೇರ್ಕೊಂಡಾಗ ಅಥವಾ ಕಾಲೇಜ್ಗೆ ಮೇಲ್ ಹಾಕ್ಬೇಕಾದ್ರೆ ಈ ರೀತಿಯಾಗಿ ಬರೆಯೋದು ಒಂದು ಒಳ್ಳೆ ಅಭ್ಯಾಸ. ಹಾಯ್ ಅನ್ಕೊಂಡು ಬರೆಯೋದು ಅದೆಲ್ಲ ಚೆನ್ನಾಗ್ ಕಾಣೋಲ್ಲ, ಬಿಕಾಸ್ ಇದು ಒಂದು ಪ್ರೊಫೆಷನಲ್ ಮೇಲ್. ಆಲ್ವೇಸ್ ಎಂಡ್ ದ ಮೇಲ್ ಬೈ ಥ್ಯಾಂಕಿಂಗ್ ಆರ್ ಕನ್ವೇಯಿಂಗ್ ರಿಗಾರ್ಡ್ಸ್. ಹೇಗೆ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಡಿಯರ್ ಸರ್, ರೆಸ್ಪೆಕ್ಟೆಡ್ ಸರ್ ಅಂತೀವೋ ಹಾಗೆ ಕೊನೆಯಲ್ಲಿ ಥ್ಯಾಂಕಿಂಗ್ ಯು, ರಿಗಾರ್ಡ್ಸ್ ಈ ತರದೆಲ್ಲ ಹಾಕೋದು ಒಂದು ಒಳ್ಳೆ ಅಭ್ಯಾಸ. ಆಲ್ವೇಸ್ ಸೈನ್ ಆಫ್ ವಿತ್ ಅನ್ ಅಪ್ರೋಪ್ರಿಯೇಟ್ ಸಿಗ್ನೇಚರ್ ಅಟ್ ದ ಎಂಡ್ ಆಫ್ ಯುವರ್ ಇಮೇಲ್. ಮೇಲ್ ಅನ್ನು ಕಳಿಸ್ಬೇಕಾದ್ರೆ ಕೆಳಗಡೆ ಸಿಗ್ನೇಚರ್, ಇಲ್ಲಿ ಸಿಗ್ನೇಚರ್ ಅಂದ್ರೆ ನಮ್ಮ ಹೆಸರು ಇರಬಹುದು, ಅದನ್ನ ಕ್ಲಿಯರ್ ಆಗಿ ಹಾಕ್ಬೇಕು. ಇನ್ ಕೇಸ್ ಆಫ್ ಅನ್ ಅಫಿಷಿಯಲ್ ಮೇಲ್,
ಟ್ರೈ ಅಂಡ್ ಇನ್ಕ್ಲೂಡ್ ಯುವರ್ ಡೆಸಿಗ್ನೇಷನ್ ಅಂಡ್ ಕಾಂಟ್ಯಾಕ್ಟ್ ಡೀಟೇಲ್. ಸೊ ಆಫೀಸ್ ಮೇಲ್ಗಳನ್ನ ಕಳಿಸ್ಬೇಕಾದ್ರೆ ನಮ್ಮ ಡೆಸಿಗ್ನೇಷನ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ ಕಳಿಸೋದು ಒಂದು ಅಭ್ಯಾಸ. ಡೆಸಿಗ್ನೇಷನ್ ಅಂದ್ರೆ ನಮ್ಮ ಪೊಸಿಷನ್, ನಾವು ಈಗ ಮ್ಯಾನೇಜರ್ ಆಗಿದ್ರೆ ಸೀಮಾ ಸೀನಿಯರ್ ಮ್ಯಾನೇಜರ್ ಅಂದ್ಬಿಟ್ಟು ಫೋನ್ ನಂಬರ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡೋದು ಒಂದು ಒಳ್ಳೆ ಅಭ್ಯಾಸ. ಮತ್ತೆ ಇದು ಅಫಿಷಿಯಲ್ ಮೇಲ್ ಅಲ್ಲಿ ಇದರಿಂದ ಇನ್ನೊಬ್ರಿಗೆ ನೀವ್ ಯಾರು ಅನ್ನೋದು ಗೊತ್ತಾಗತ್ತೆ. ಆಲ್ವೇಸ್ ಪ್ರೂಫ್ ರೀಡ್ ಬಿಫೋರ್ ಸೆಂಡಿಂಗ್ ಔಟ್ ಯುವರ್ ಇಮೇಲ್ಸ್. ಪ್ರೂಫ್ ರೀಡ್ ಅಂದ್ರೆ ಇನ್ನೇನು ಇಲ್ಲ, ಒಂದ್ಸತಿ ನೋಡಿ ಅಂತ, ರಿವ್ಯೂ ಮಾಡಿ ಅಥವಾ ಪುನಃ ಪರಿಶೀಲಿಸಿ ಅನ್ನೋದನ್ನ ಪ್ರೂಫ್ ರೀಡ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಮೇಲನ್ ಕಳ್ಸಕ್ ಮುಂಚೆ ಒಂದ್ಸತಿ ಕರೆಕ್ಟ್ ಆಗಿದ್ಯಾ ಅಂತ ನೋಡ್ಬಿಟ್ಟು ಕಳ್ಸೋದನ್ನ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದು. ಮೇಕ್ ಶ್ಯೂರ್ ಯುವರ್ ರೆಸಿಪಿಯೆಂಟ್ಸ್ ಆರ್ ಕರೆಕ್ಟ್ ಬಿಫೋರ್ ಸೆಂಡಿಂಗ್. ಸೊ ನಾವ್ ಯಾರಿಗೆ ಮೇಲ್ ಕಳಿಸ್ತಾ ಇದೀವಿ ಆ ಇಮೇಲ್ ಅಡ್ರೆಸ್ ಕರೆಕ್ಟ್ ಆಗಿದೆಯಾ ಅಂತ ನೋಡೋದು ಒಂದೊಳ್ಳೆ ಅಭ್ಯಾಸ. ನಾವು ಪೋಸ್ಟ್ ಮಾಡಿದಾಗ ಹೇಗೆ ಅಡ್ರೆಸ್ ಸರಿ ಇಲ್ಲದೆ ಹೋದ್ರೆ ಅದು ಬೌನ್ಸ್ ಆಗುತ್ತೋ ಹಾಗೆ ಮೇಲ್ಗಳಲ್ಲೂ ಅಡ್ರೆಸ್ ಸರಿ ಇಲ್ಲದೆ ಹೋದ್ರೆ ಅದು ಬೌನ್ಸ್ ಆಗುತ್ತೆ. ಹಾಗಾಗಿ ನಾವು ಕಳಿಸ್ತಿರುವುದು ಕರೆಕ್ಟ್ ಆಗಿರುವಂತ ರೆಸಿಪಿಯಂಟ ಅಂತ ನೋಡೋದನ್ನ ಮರಿಬೇಡಿ. ಡೋಂಟ್ಸ್ ಇನ್ ಅನ್ ಇಮೇಲ್. ಸೊ ಇಷ್ಟೋ ತನಕ ಯಾವ್ದ್ಯಾವ್ದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಒಳ್ಳೆ ಅಭ್ಯಾಸ ಅನ್ನೋದನ್ನ ನೋಡಿದ್ವಿ. ಯಾವ್ದನ್ನ ಮಾಡಬಾರದು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಅವಾಯ್ಡ್ ಯೂಸಿಂಗ್ ಆಲ್ ಕ್ಯಾಪ್ಸ್ ಇನ್ ಎನಿ ಆಫ್ ಯುವರ್ ವರ್ಡ್ಸ್ ಇನ್ ದ ಮೇಲ್. ಸೊ ಆಲ್ ಕ್ಯಾಪ್ಸ್ ಅಂದ್ರೆ ಇನ್ನೇನು ಇಲ್ಲ, ಎಲ್ಲ ಕ್ಯಾಪಿಟಲ್ ಲೆಟರ್. ಸೊ ಇವಾಗ ಮೇಲನ್ನ ಬರಿಬೇಕಾದ್ರೆ ನಾವು ಒಂದು ಅಭ್ಯಾಸ ಮಾಡ್ಕೋಬೇಕು. ಏನಂದ್ರೆ ಈ ರೀತಿಯಾಗಿ ಈಗ ಡಿಯರ್ ಅಂತ ಬರೆಯಕ್ಕೆ DEAR ಈ ರೀತಿಯಾಗಿ ಎಲ್ಲಾ ಕ್ಯಾಪಿಟಲ್ ಬರೆದ್ರೆ ಇದರ ಅರ್ಥ ನಾವು ಕೋಪದಲ್ಲಿ ಹೇಳ್ತಿದೀವಿ ಅನ್ನೋ ಒಂದು ಅರ್ಥ ಕೊಡುತ್ತೆ. ಹಾಗಾಗಿ ಯಾವುದೇ ಪದಾನು ಪೂರ್ತಿ ಕ್ಯಾಪಿಟಲ್ ಅಲ್ಲಿ ಬರೀಬೇಡಿ. ನಾವು ಡಿಯರ್ ಅಂತ ಹೇಗ್ ಬರಿತೀವಿ, DEAR ಡಿಯರ್ ಸರ್ ಅಂತ ಬರ್ದಾಗ ಈ ರೀತಿಯಾಗಿ ಕ್ಯಾಪಿಟಲ್ ಮತ್ತೆ ಸ್ಮಾಲ್ ಅನ್ನ ಮಿಕ್ಸ್ ಮಾಡಿ ನಾವು ಹೇಗೆ ನಾವು ಬುಕ್ ಅಲ್ಲಿ ಬರೀತೀವೋ ಅದೇ ರೀತಿ ಇಮೇಲ್ ಅಲ್ಲೂ ಬರೀಬೇಕು. ಯಾವುದೇ ಪದಾನ ಪೂರ್ತಿ ಅಷ್ಟು ಅಕ್ಷರಗಳನ್ನ ಕ್ಯಾಪಿಟಲ್ ಅಲ್ಲಿ ಬರೆಯೋದು ಒಂದು ಒಳ್ಳೆ ಅಭ್ಯಾಸ ಅಲ್ಲ. ಡೂ ನಾಟ್ ಯೂಸ್ ಎಮೋಜೀಸ್ ಅಂದ್ರೆ ಯಾವುದು, ಆ ಸ್ಮೈಲಿ ಎಲ್ಲ ಕಳಿಸ್ತೀವಿ. ಸೊ ಈ ರೀತಿಯಾಗಿ ಕಳಿಸೋದು ಒಂದು ಒಳ್ಳೆ ಅಭ್ಯಾಸ ಅಲ್ಲ. ಯಾಕೆ ಅಂದ್ರೆ ಅದನ್ನ ಓದ್ತಿರೋ ವ್ಯಕ್ತಿ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೋತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ನಾವು ಇದನ್ನೆಲ್ಲ ಅಫಿಷಿಯಲ್ ಮೇಲ್ ಅಲ್ಲಿ ನಾವು ಉಪಯೋಗಿಸೋದು ಒಳ್ಳೆ ಅಭ್ಯಾಸ ಅಲ್ಲ. Do not use reply all if everyone in the mail chain do not need to be part of the communication. ಈಗ ರಿಪ್ಲೈ ಮಾಡಿದಾಗ ಎರಡು ಆಪ್ಷನ್ ಇದೆ, ರಿಪ್ಲೈ ಮತ್ತೆ ರಿಪ್ಲೈ ಆಲ್. ರಿಪ್ಲೈ ಅಂದ್ರೆ ನಮಗೆ ಯಾರಿಂದ ಮೇಲ್ ಬಂದಿದೆ ಅವ್ರಿಗೆ ರಿಪ್ಲೈ ಹೋಗುತ್ತೆ. ರಿಪ್ಲೈ ಆಲ್ ಅಂದ್ರೆ ಅದರಲ್ಲಿ ಇರುವಂತ ಕಾಪಿ ಇರುವಂತ ಜನಗಳಿಗೂ ಹೋಗುತ್ತೆ. ಕೆಲವೊಂದು ಮೇಲ್ಗಳಿಗೆ ನಾವು ಈಗ ಕಾಲೇಜಿಂದ ಏನಾದ್ರು ಒಂದು ಮೇಲ್ ಬಂದಿದ್ರೆ ನಿಮ್ ಆಧಾರ್ ಕಾರ್ಡು ಮಾರ್ಕ್ಸ್ ಕಾರ್ಡು ಕಳಿಸಿ ಅಂತ ನಾವು ರಿಪ್ಲೈ ಆಲ್ ಬರ್ದ್ಬಿಟ್ರೆ ಎಲ್ರಿಗೂ ನಮ್ ಮಾರ್ಕ್ಸ್ ಕಾರ್ಡ್ ಕಾಪಿ ಆಧಾರ್ ಕಾರ್ಡ್ ಕಾಪಿ ಹೋಗುತ್ತೆ. ಅದೇ ಇಂಥ ಸನ್ನಿವೇಶಗಳಲ್ಲಿ ರಿಪ್ಲೈ ಮಾಡೋದನ್ನ ಯೋಚನೆ ಮಾಡಿ ಮಾಡ್ಬೇಕು. ಎಲ್ಲಾ ಮೇಲ್ಗೂ ರಿಪ್ಲೈ ಆಲ್ ಮಾಡೋದು ಒಂದು ಒಳ್ಳೆ ಅಭ್ಯಾಸ ಅಲ್ಲ. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ರಿಪ್ಲೈ ಆಲ್ ಮಾಡ್ಬೇಕು. ಅವಾಯ್ಡ್ ಓಪನಿಂಗ್ ಮೇಲ್ಸ್ or links from unknown sources. These can be part of scams. ಸೊ ಯಾವ್ದೋ ಗೊತ್ತಿಲ್ಲದೆ ಇರುವಂತ ಇಮೇಲ್ ಇಂದ ಬಂದಿರುವಂತ ಮೇಲು ಅಥವಾ ಅಟ್ಯಾಚ್ಮೆಂಟು ಲಿಂಕು ನಮಗ್ ಗೊತ್ತಿಲ್ಲದೆ ಇರೋದು ಬಂದಿರೋದನ್ನ ಓಪನ್ ಮಾಡೋದು ಒಳ್ಳೇದಲ್ಲ. ಯಾಕೆಂದ್ರೆ ಇದು ಸ್ಕ್ಯಾಮ್ ಅಂದ್ರೆ ಟ್ರ್ಯಾಪ್ ಅಥವಾ ಒಂದು ವೈರಸ್ ಆಗಿರ್ಬೋದು, ಮಾಲ್ವೇರ್ ಆಗಿರ್ಬೋದು. ಈ ರೀತಿಯಾಗಿ ನಮ್ಮ ಕಂಪ್ಯೂಟರ್ನ ಹಾಳು ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಂಥದ್ನ ಓಪನ್ ಮಾಡಬಾರ್ದು. ಸೊ ಈಗ ನಾವು ಇಮೇಲ್ ಬೇಸಿಕ್ಸ್, ಇಮೇಲ್ ಹೇಗೆ ಬರೆಯೋದು, ಹೇಗೆ ಫಾರ್ವರ್ಡ್ ಮಾಡೋದು, ಅಟ್ಯಾಚ್ಮೆಂಟ್ ಹೇಗೆ ಮಾಡೋದು ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ವಿ. ಇನ್ನು ನಮ್ಮ ಮುಂದಿನ ಕೋರ್ಸ್ಗಳಲ್ಲಿ ಕಂಪ್ಯೂಟರ್ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ.
ಕೀಪ್ ಲರ್ನಿಂಗ್.